ನಮಸ್ಕಾರ ಎಲ್ಲರಿಗೂ. ಇವತ್ತು ಲೈಫಲ್ಲಿ ಪಾಸಿಟಿವ್ ಯಾಕಿರಬೇಕು ಅನ್ನೋದನ್ನ ನಾನು ಈ ವಿಡಿಯೋಲಿ ಹೇಳ್ತೀನಿ. ಏನಕ್ಕಂದರೆ ಇದ್ರ ಬಗ್ಗೆ ಒಂದು ಕೇಸ್ ಸ್ಟಡಿ ಆಗಿದೆ, ಅದ್ರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಈ ಕೇಸ್ ಸ್ಟಡಿ ಬಂದು ಅಮೇರಿಕಾದಲ್ಲಿ ನಡೆದಿದ್ದು. ಅಮೇರಿಕಾದಲ್ಲಿ ಒಂದು 26 ವರ್ಷದ ಹುಡುಗನಿಗೆ ಮರ್ಡರ್ ಕೇಸ್ ಮೇಲೆ ಪನಿಷ್ಮೆಂಟ್ ಆಗುತ್ತೆ. ಅಂದರೆ ಅವನಿಗೆ ಹ್ಯಾಂಗ್ ಮಾಡಬೇಕಂತ ಒಂದು ಆರ್ಡರ್ ಬರುತ್ತೆ ಕೋರ್ಟಿಂದ. ಸೊ ಅವಾಗೇನಾಗುತ್ತೆ ಅಂದರೆ ಆ ಹುಡುಗನ ಮೇಲೆ ಕೇಸ್ ಸ್ಟಡಿ ಮಾಡ್ತಾರೆ. ಅಂದರೆ ಒಬ್ಬ ಸಾಯಕ್ಕೆ ಹೊರಟಿರೋ ಮನುಷ್ಯನ ಮೈಂಡಲ್ಲಿ ಏನು ನಡೀತಾ ಇರುತ್ತೆ, ಏನು ಪಾಸಿಟಿವ್ನೆಸ್ ಇರುತ್ತಾ, ನೆಗೆಟಿವ್ನೆಸ್ ಇರುತ್ತಾ. ಅಫ್ಕೋರ್ಸ್ ನೆಗೆಟಿವ್ನೆಸ್ ಇರುತ್ತೆ, ಬಟ್ ಒಂದು ಸ್ಟಡಿ ಮಾಡ್ತಾರೆ, ಅವನ ಮೇಲೆ ಎಕ್ಸ್ಪಿರಿಮೆಂಟ್ ಮಾಡ್ತಾರೆ. ಏನಂದರೆ ಅವನಿಗೆ ಪನಿಷ್ಮೆಂಟ್ ಅಂತೂ ಆಗುತ್ತೆ, ಬಟ್ ಅವನಿಗೆ 2 ಆಪ್ಷನ್ ಕೊಡ್ತಾರೆ. ನೋಡಪ್ಪ, ನೀನು ಹ್ಯಾಂಗ್ ಮಾಡಿದ್ರೆ ನಿನಗೆ ತುಂಬ ಪೇನ್, ಎಕ್ಸ್ಟ್ರೀಮ್ ಲೆವೆಲ್ ಪೇನಿಂದ ಸಾಯ್ತೀಯಾ, ಅಂದರೆ ತುಂಬ ಪೇನ್ ಆಗುತ್ತೆ ನಿನಗೆ ಮತ್ತು ತುಂಬ ಒದ್ದಾಡಿ ಸಾಯ್ತೀಯಾ, ನಿನಗೆ 2 ಆಪ್ಷನ್ ಕೊಡ್ತೀವಿ ನಾವು. ಒಂದು ಹ್ಯಾಂಗ್ ಮಾಡಿ ನೀನು ಸಾಯಬೇಕು, ಇಲ್ಲಾಂದರೆ ನಿನಗೊಂದು ಹಾವು ತೊಗೊಂಬಂದ್ಬಿಟ್ಟು ನಿನ್ನ ಕೈ ಮೇಲೆ ಹಿಂಗೆ ಕಚ್ಚಿಸ್ತೀವಿ, ಅಂದರೆ ಬೈಟ್ ಮಾಡಿಸ್ತೀವಿ, ಸ್ನೇಕ್ ಬೈಟು. ಅದರಿಂದ ನಿನಗೆ ಪೇನ್ ಕಡಿಮೆ ಆಗುತ್ತೆ ಮತ್ತು ನಿನ್ಗೆ ಗೊತ್ತೇ ಆಗಲ್ಲ, 3 ಸೆಕೆಂಡಲ್ಲಿ ನೀನು ಸತ್ತೋಗ್ತೀಯ. ನೀನು ಚೂಸ್ ಮಾಡು ಯಾವುದು ಬೆಸ್ಟ್ ಅಂತ ನಿನಗೆ ಅಂತ ಅವ್ರಿಗೆ ಹೇಳ್ತಾರೆ. ಸರಿ, ಇವನು ಇನ್ನೇನು ಸಾಯ್ತೀವಿ, ತುಂಬ ಒದ್ದಾಡಿ ಸಾಯೋದೇನಕ್ಕೆ, ಸ್ನೇಕ್ ಬೈಟ್ನೇ ಇವನು ಆಪ್ಷನ್ ಆಗಿ ತೊಗೊಳ್ತಾರೆ. ಅಂದರೆ 3 ಸೆಕೆಂಡಲ್ಲಿ ಸಾಯ್ತೀನಲ್ಲ ಹಾವು ಕಚ್ಚಿದ್ರೆ, ಅದನ್ನೇ ಇವನು ಆಪ್ಷನ್ ಆಗಿ ಚೂಸ್ ಮಾಡ್ತಾನೆ. ಅಲ್ಲಿ ಅವ್ನು ಚೂಸ್ ಮಾಡಿದ್ರಿಂದ 4 ದಿನ ಆದಮೇಲೆ ಅವನಿಗೆ ಆ ಪನಿಷ್ಮೆಂಟ್ ಕೊಟ್ಟು ಸಾಯ್ತಾನೆ. ಅವನು 4 ದಿನ ಟೈಮ್ ಇರುತ್ತೆ ಅವನಿಗೆ. ಆ 4 ದಿನ ಸೆಲ್ಲಲ್ಲಿ ಕುತ್ಕೊಂಡು ಅವನು ಏನು ಯೋಚನೆ ಮಾಡ್ತಾನಂದರೆ, ಮೈಂಡಲ್ಲಿ ಬರೀ ಒಂದೇ ಥಿಂಕ್ ಮಾಡ್ತಿರ್ತಾನೆ. ಅಂದರೆ ಹಾವನಿಗೆ ಕಚ್ಚಿದ ತಕ್ಷಣ 3 ಸೆಕೆಂಡಲ್ಲಿ ಸಾಯ್ತಾನೆ ಅಂತ 24/7 ಅದನ್ನೇ ಯೋಚನೆ ಮಾಡ್ತಿರ್ತಾನೆ. ಅಂದರೆ ಹಾವು ಕಚ್ಚಿದ ತಕ್ಷಣವೇ ನಾನು 3 ಸೆಕೆಂಡಲ್ಲೇ ಸಾಯ್ತೀನಿ, ನನಗೇನು ಪೇನ್ ಆಗಲ್ಲ ಅಂತ ಬರೀ ಅದನ್ನೇ ಮೈಂಡಲ್ಲಿ ತುಂಬ್ತಿರ್ತಾನೆ, ಬೇರೆದೇನು ಯೋಚನೆ ಮಾಡ್ತಿರಲ್ಲ 4 ದಿವಸ. ಫೈನಲಿ ಆ ಡೇ ಬರುತ್ತೆ, ಅವನಿಗೆ ಪನಿಷ್ಮೆಂಟ್ ಕೊಡೋ ಡೇ. ಅವತ್ತಿನ ದಿವಸ ಫುಲ್ಲು ಸೈಲೆಂಟ್ ಆಗಿರುತ್ತೆ. ಅಲ್ಲಿಂದ ಸ್ನೇಕ್ ತೊಗೊಂಬರ್ತಿರೋದನ್ನೂ ಅವನಿಗೆ ತೋರಿಸ್ತಾರೆ. ಅವನಿಗೆ ಒಂದು ಕುರ್ಚಿ ಮೇಲೆ ಕೂರಿಸಿ, ಕಣ್ಣಿಗೆ ಬಟ್ಟೆ ಕಟ್ಟಿ, ಕಾಲಿಗೆಲ್ಲ ಕಟ್ಟಿ, ಫಸ್ಟ್ ಅವನಿಗೆ ಹಾವು ತೊಗೊಂಬರ್ತಿರೋದು, ಅಥಾರಿಟೀಸ್ ಬರ್ತಿರ್ತಾರೆ ಆ ಕಡೆಯಿಂದ, ಹಾವು ತೊಗೊಂಬರ್ತಿರ್ತಾರೆ, ಅದನ್ನು ಅವನಿಗೆ ತೋರಿಸ್ತಾರೆ, ಹಾವು ತೊಗೊಂಬರ್ತಿರೋದನ್ನ. ಅವನು ನೋಡ್ತಾನೆ ಅದನ್ನು. ಆಮೇಲೆ ಅವ್ನು ಕಣ್ಣಿಗೆ ಬಟ್ಟೆ ಕಟ್ತಾರೆ. ಇದು ಕೇಸ್ ಸ್ಟಡಿ ನಡೆದಿರೋದು ಅಮೇರಿಕಾದಲ್ಲಿ, ರಿಯಲ್ ಇನ್ಸಿಡೆಂಟು. ಅವನ ಕಣ್ಣಿಗೆ ಬಟ್ಟೆ ಕಟ್ತಾರೆ. ಬಟ್ಟೆ ಕಟ್ಬಿಟ್ಟು ಅವನ ಹತ್ರ ನಡ್ಕೊಂಬಂದು, ಇನ್ನೇನು ಅವ್ನಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಈಗ ಹಾವು ಕಚ್ಚುತ್ತೆ, 3 ಸೆಕೆಂಡಲ್ಲಿ ಸಾಯ್ತೀನಿ ಅಂತ ಮೈಂಡಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತಾನಲ್ಲ. ಬಟ್ ಇಲ್ಲೇ ಟ್ವಿಸ್ಟ್ ಇರೋದು. ಇಲ್ಲೇನು ಗೇಮ್ ನಡೆಸ್ತಾರಂದರೆ ಎಕ್ಸ್ಪಿರಿಮೆಂಟಲ್ಲಿ, ಅವನಿಗೆ ಹಾವಲ್ಲಿ ಕಚ್ಚಲ್ಲ, ಒಂದು ಸಣ್ಣ ಪಿನ್ ತೊಗೊಂಬಂದ್ಬಿಟ್ಟು ಅವ್ನ ಕೈ ಮೇಲೆ ಹಿಂಗೆ ಚುಚ್ತಾರೆ. ಗೆಸ್ ವಾಟ್, ಅವ್ನು ಬದುಕ್ತಾನೆ ಅನ್ಕೊಂಡಿದ್ರಾ? ಇಲ್ವೇ ಇಲ್ಲ, ಸತ್ತೋಗ್ತಾನೆ. 3 ಸೆಕೆಂಡಲ್ಲಿ ಸತ್ತೋಗ್ತಾನೆ ಅವನು ಆ ಪಿನ್ ಚುಚ್ಚಿದ ತಕ್ಷಣ. ಇದೆಲ್ಲ ಆಗಿದ್ದು ಹೆಂಗೆ ಹೇಳ್ರಿ? ಏನಕ್ಕಂದರೆ ಅವನ ಮೈಂಡಲ್ಲಿ ಬರೀ ನೆಗೆಟಿವ್ ಥಿಂಗ್ ತುಂಬಿಸಿದ್ರಿಂದ ಅವನ ಮೈಂಡು ಹಾಗೆ ರಿಯಾಕ್ಟ್ ಮಾಡ್ತು ಬಾಡಿಗೆ. ಅಂದರೆ ಅವನ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗ್ಬಿಟ್ಟಿತ್ತು ಆಲ್ರೆಡಿ. ಆಮೇಲೆ ಇನ್ನೊಂದು ಟ್ವಿಸ್ಟ್ ಏನಂದರೆ, ಪೋಸ್ಟ್ ಮಾರ್ಟಮಲ್ಲೂ ಅವನ ಬಾಡಿಯಲ್ಲಿ ವಿಷ ಸಿಕ್ಕುತ್ತೆ. ಇದು ಹೆಂಗೆ ಬಂತು? ಹಾವು ಕಚ್ಚಿಲ್ಲ, ಏನೂ ಇಲ್ಲ, ಒಂದು ಪಿನ್ ಚುಚ್ಚಿದ್ರಿಂದ ವಿಷ ಹೆಂಗೆ ಬಂತಂದರೆ, ನಮ್ಮ ಮೈಂಡು, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳಗೆ ನಾವು ಏನು ತುಂಬ್ತೀವೋ ಅದು ಹಾಗೆ ರಿಯಾಕ್ಟ್ ಮಾಡುತ್ತೆ. ಬಾಡಿಯಲ್ಲಿ ವಿಷ ಬರಂಗೆ ಮಾಡ್ತಾವ ಮೈಂಡು ಹೆಂಗಂದರೆ, ನಾವು ಏನು ಜಾಸ್ತಿ ಹೇಳ್ತಿರ್ತೀವೋ ಮೈಂಡ್ಗೆ, ಅದೇನನ್ನತ್ತಂದರೆ, ಇವನಿಗೆ ಇದೇ ಇಷ್ಟ ಏನಪ್ಪ, ಇದನ್ನೇ ಕೊಡೋಣ ಅಂತಾರೆ. ಸೊ ಮಾರಲ್ ಆಫ್ ದಿ ಸ್ಟೋರಿ ಏನಂದರೆ, ಲೈಫಲ್ಲಿ ಯಾವಾಗಲೂ ಮೈಂಡಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿರಿ, 100% ಸಕ್ಸಸ್ ಆಗುತ್ತೆ. ಏನೇ ಮೈಂಡಲ್ಲಿ ಪಾಸಿಟಿವ್ನೆಸ್ ತುಂಬಿದ್ರೆ ನಿಮಗೆ ಪಾಸಿಟಿವ್ನೇ ಆಗುತ್ತೆ. ಹಂಗಂತ ಅವ್ನು ಸಾಯ್ತಿರ್ಲಿಲ್ಲ ಅಂತಲ್ಲ, ಅಫ್ಕೋರ್ಸ್ ಸಾಯ್ತಿದ್ದ. ಬಟ್ ಇದೆಲ್ಲ ನಿಮಗೆ ಒಂದು ಅರ್ಥ ಆಗ್ತಿದೆಯಲ್ಲ, ಒಂದು ಪಿನ್ ಚುಚ್ಚಿದ್ರಿಂದ ಅವ್ನು ಸತ್ತೋದ. ಹಾವು ಕಚ್ಚಿದ್ರೆ ಗ್ಯಾರಂಟಿ ಸಾಯ್ತಿದ್ದ ಅವನು, ಬಟ್ ಪಿನ್ ಚುಚ್ಚಿದ್ರಿಂದ ಸಾಯ್ತಿರ್ಲಿಲ್ಲ. ನಾನು ಹೇಳೋದು ನಿಮಗೆ ಅರ್ಥ ಆಗ್ತಿದೆ ಅಲ್ಲ? ಪಿನ್ ಚುಚ್ಚಿದ್ರಿಂದ ಸತ್ತೋಗಿದ್ದಾನಂದರೆ ಅವನ ಮೈಂಡಲ್ಲಿ ಬರೀ ನೆಗೆಟಿವ್ನೇ ತುಂಬ್ಕೊಂಡಿರ್ತಾನೆ. ಸೊ ನಂದು ಹೇಳೋದೇನೆಂದರೆ, ಸಬ್ಕಾನ್ಷಿಯಸ್ ಮೈಂಡ್ ಅಂತ ಒಂದು ಇರುತ್ತೆ. ನನ್ನ ಪ್ರಕಾರ ಎಲ್ಲರಿಗೂ ಗೊತ್ತಿದ್ದು, ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಿದ್ದೀನಿ. ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ಏನು ತಿಳಿಸ್ತೀವೋ 100% ಅದು ವರ್ಕ್ ಆಗೇ ಆಗುತ್ತೆ.
ಈಗ ನೀವು ಬೆಳಿಗ್ಗೆ ಎದ್ದು ಇವತ್ತಿನ ಕೆಲಸ 100% ಆಗುತ್ತೆ ಅಂತ ನಿನ್ನೆ ನೈಟೇ ವಿಜುವಲೈಸ್ ಮಾಡಿದ್ರೆ ಮೈಂಡಲ್ಲಿ, ಅಂದರೆ ಅದು ಪ್ರತಿಯೊಂದು ವಿಜುವಲೈಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಆಫೀಸಿಗೆ ಹೋಗ್ತಿದ್ರ, ಆಫೀಸಲ್ಲಿ ಯಾವುದೋ ಒಂದು ಪ್ರೆಸೆಂಟೇಷನ್ ಇರುತ್ತೆ. ಆ ಪ್ರೆಸೆಂಟೇಷನ್ನ ನಾನು ಹೆಂಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಅಲ್ಲಿರೋ ಪೇಪರ್ಸು, ಆಮೇಲೆ ನೀವು ಆ ಪ್ರೆಸೆಂಟೇಷನ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದಾಗ ಪಾರ್ಟಿ ಮಾಡ್ತೀರಲ್ಲ, ಅದನ್ನು ಮೈಂಡಲ್ಲಿ ವಿಜುವಲೈಸ್ ಮಾಡಿದ್ರೆ 95% ಚಾನ್ಸ್ 100% ಚಾನ್ಸ್ ಇರುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಟಚ್ ಮಾಡಿದ್ರೆ. ಈ ಸಬ್ಕಾನ್ಷಿಯಸ್ ಮೈಂಡ್ ಏನಂತ ಹೇಳಕ್ಕೆ ಬಂದರೆ ಅದು ಬಂದು ತುಂಬ ಫಿಸಿಕ್ಸ್ ಎಲ್ಲ ಇದೆ, ಅದರ ಹಿಂದೆ ಸೈನ್ಸ್ ಇದೆ, ತುಂಬ ಡೀಪಾಗಿ ಹೋಗಬೇಕು. ಅಷ್ಟು ಡೀಪ್ ಏನು ಹೋಗಲ್ಲ. ಸೊ ದ ಮಾರಲ್ ಆಫ್ ದಿ ಸ್ಟೋರಿ ಈಸ್, ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರೋ, ಅಂದರೆ ಪಾಸಿಟಿವ್ ಆಗಿರೋದೇ ಕೇಳಬೇಕು. ಬೆಳಿಗ್ಗೆ ಎದ್ದು ಒಳ್ಳೆ ಸಾಂಗ್ ಕೇಳಿ, ಒಳ್ಳೆ ಕಾಮಿಡಿ ನೋಡಿ, ಆಮೇಲೆ ಆಫೀಸಿಗೆ ಹೋಗಿ. ಸೊ ಇವನ್ನೆಲ್ಲ ನೀವು ಮೈಂಡಲ್ಲಿ ಯಾವಾಗ ಪಾಸಿಟಿವ್ ಥಿಂಗ್ಸ್ನ ತುಂಬಿಸ್ತಿರೋ 100% ನಿಮ್ಮ ಲೈಫ್ ಪಾಸಿಟಿವ್ ಆಗೇ ಇರುತ್ತೆ. ಆ ಸ್ನೇಕಿಂದ ಹೇಳಿದ್ನಲ್ಲ ಆ ಥರ. ಸೊ ಮಾರಲ್ ಆಫ್ ದಿ ಸ್ಟೋರಿ ಏನಪ್ಪ ಅಂತಂದರೆ, ಲೈಫಲ್ಲಿ ಪಾಸಿಟಿವ್ ಆಗಿರಿ. ನೀವೇನು ತುಂಬ್ತಿರೋ ಮೈಂಡಲ್ಲಿ ಅದೇ ಬರೋದು ಆಚೆ. ಫಾರ್ ಎಕ್ಸಾಂಪಲ್ ಮೂವಿ ಬಗ್ಗೆನೇ ಹೇಳೋದಾದರೆ ಪಾಸಿಟಿವ್ನೆಸ್ಸು ಎಕ್ಸಾಂಪಲು, ರಾಕಿಂಗ್ ಸ್ಟಾರ್ ಯಶು ಅವ್ರು KGF ಮಾಡೋಕ್ಕಿಂತ 4-5 ವರ್ಷದ ಮುಂಚೆನೇ ಸ್ಟೇಜ್ ಮೇಲೆ ಡೈರೆಕ್ಟಾಗಿ ಹೇಳಿದರು, ಇಡೀ ಇಂಡಿಯಾ ತಿರುಗಿ ನೋಡ್ಬೇಕಂತ ಪಿಕ್ಚರ್ ಮಾಡ್ತೀನಿ ಅಂತ. ನಮ್ಮ ಕನ್ನಡ ಇಂಡಸ್ಟ್ರಿನ ಯಾವುದೋ ಒಂದು ಲೆವೆಲಿಗೆ ತೊಗೊಂಡೋಗ್ತೀನಿ ಅಂದಿದ್ರು. ಇದೆಲ್ಲ ಹೆಂಗೆ ಸಾಧ್ಯ ಆಗಿದ್ದು? ಹೆಂಗೆ ಸಾಧ್ಯ ಆಯ್ತು ಅಂದರೆ, ಅವ್ರ ಮೈಂಡಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿದರು, ಹಾಗೆ ಆಗುತ್ತೆ ಅಂತ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೋಡ್ರಿ ಒಂದ್ಸತಿ ಎಲ್ಲ ಅಪರ್ಚುನಿಟೀಸ್ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಮುಂದೆ ತರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಎಕ್ಸಾಂಪಲ್ ಹೇಳ್ತೀನಿ, ನೀವು ಒಂದು ಕಾರ್ ತೊಗೋಬೇಕು ಅಂದ್ಕೊಳ್ರಿ. ಆ ಕಾರ್ನ ನೀವು ಫುಲ್ ಡೀಪಾಗಿ ತಗೊಳ್ತೀನಿ ಇದನ್ನು ಅಂತ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ರಿ. ಆದರೆ ಇದ್ರ ಹಿಂದೆ ಸೈನ್ಸ್ ಇದೆ. ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಅದನ್ನು ತಿಳಿಸ್ಬೇಕು. ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ನಾನು ಫುಲ್ ಡೀಟೇಲಾಗಿ ಹೇಳೋಕ್ಕೆ ಹೋಗಲ್ಲ. ಅದಕ್ಕೆ ನೀವು ತಿಳಿಸಿದ್ರೆ, ನೀವು ಕಾರ್ ತೊಗೋಬೇಕು ಅಂತ ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಂದರೆ ಅದು ಅದೇ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ನಿಮಗೆ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಯಾವುದೋ ಒಂದು ಬ್ರ್ಯಾಂಡ್ ಹೆಸರು ಬೇಡ, ಆ ಕಾರೇ ನಿಮಗೆ ರೋಡಲ್ಲಿ ಹೋಗ್ತಿರೋದು ಕಾಣಿಸ್ತಾ ಇರುತ್ತೆ. ಅದು ಮುಂಚೆನೂ ಹೋಗ್ತಾ ಇರುತ್ತೆ, ಮೊದಲು ಅದೇ ಗಾಡಿ ಹೋಗ್ತಾ ಇರುತ್ತೆ ಅದೇ ರೋಡಲ್ಲಿ. ಬಟ್ ನಿಮ್ಮ ಮೈಂಡ್ ಅಲ್ಲಿಗೆ ಕಾನ್ಸಂಟ್ರೇಟ್ ಮಾಡಲ್ಲ. ಪ್ಲಸ್ ಅದೇ ಶೋರೂಮ್ ನಿಮಗೆ ಕಾಣಿಸ್ತಾ ಇರುತ್ತೆ ಬರೀ. ಸೊ ನಾನು ಹೇಳೋದೇನೆಂದರೆ, ಪಾಸಿಟಿವ್ ಆಗಿ ಯಾವುದೇ ವಿಷಯದ ಬಗ್ಗೆ ಥಿಂಕ್ ಮಾಡಿದ್ರೆ ಮೈಂಡ್ 100% ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡುತ್ತೆ. ನನ್ನ ವಿಷಯದಲ್ಲಿ ಬಂದರೆ, ನನ್ನ ವಿಷಯದಲ್ಲಿ 95% ನನ್ನ ವಿಷಯದಲ್ಲಿ ಏನೇನು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ದೀನೋ ಎಲ್ಲನೂ ಸಿಕ್ಕಿದೆ. ಏನಂದರೆ ಎಲ್ಲ 100% ಬರುತ್ತೆ ಅಂತ ಅಲ್ಲ, ಕೆಲವೊಂದು ಮಿಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ 95% ನಾನು ಯಾವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ದೀನೋ 100% ನನಗೆ ಸಿಕ್ಕಿದೆ. ಸೊ ನಿಮಗೆಲ್ಲ ಹೇಳೋದೇನೆಂದರೆ, ಇದೆಲ್ಲ ಮೊದಲೇ ಗೊತ್ತು ಎಲ್ಲರಿಗೂ. ನಾನೇನು ದೊಡ್ಡ ಸೈಂಟಿಸ್ಟ್ ಅಲ್ಲ ಇದು ಹೇಳೋಕ್ಕೆ. ಎಲ್ಲರಿಗೂ ಗೊತ್ತು ಪಾಸಿಟಿವ್ ಆಗಿರಬೇಕು ಅಂತ. ಆದ್ರೂ ತುಂಬ ಕೆಲವ್ರು ಜನ ಏನು ಮಾಡ್ತಾರೆ, ಬೆಳಿಗ್ಗೆ ಎದ್ದಿದ ತಕ್ಷಣವೇ ಟೆನ್ಷನಲ್ಲಿರೋದು. ಫಸ್ಟು ನಾನು ಹೇಳೋದೇನೆಂದರೆ, ಒಳ್ಳೆಯ ವಿಷಯ ಮಾತಾಡೋರ ಜೊತೆ ಇರಬೇಕು. ಒಳ್ಳೆಯ ವಿಷಯ ಅಂದರೆ ಕಾಮಿಡಿ, ಬರೀ ಏನೋ ನೆಗೆಟಿವಿಟಿ ಇಟ್ಕೊಂಡಿರ್ತಾರೆ ಅಂಥವ್ರದ್ದೇ ಕೇಳೋದು. ಅವಾಗ ಏನಾಗ್ತೀರಾ, ದೇರ್ ಪ್ರಾಬ್ಲಮ್ ಬಿಕಮ್ಸ್ ಯುವರ್ ಪ್ರಾಬ್ಲಮ್. ಅವ್ರ ಮೈಂಡಲ್ಲಿ ಏನು ಪ್ರಾಬ್ಲಮ್ ಇರುತ್ತೋ ನಿಮ್ಮ ಪ್ರಾಬ್ಲಮೇ ಅದು ಮಿಕ್ಸ್ ಆಗುತ್ತೆ ನಿಮ್ಮ ಮೈಂಡು. ಸೊ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಅವ್ರಿಗೆ ಹೆಲ್ಪ್ ಮಾಡಬೇಡ್ದಂತ ಅಲ್ಲ, ಮಾಡಿರಿ. ನಿಮ್ಮ ಮೈಂಡಿಗೆ ಏನು ತಿಳಿಸ್ಬೇಕು ಅದನ್ನೇ ತಿಳಿಸ್ರಿ. 100% ನೀವು ಸಕ್ಸಸ್ ಆಗ್ತೀರಾ. ಹೇಳಿದ್ನಲ್ಲ ಹಾವಿನ ಥರ, ಅವನೇನಾದರೂ ನಾನು ಸಾಯಲ್ಲ ಅಂತ ಮೈಂಡಲ್ಲಿ 4 ದಿವಸ ಹಾವು ಕಚ್ತಲ್ಲ, ಅವನಿಗೆ ಪನಿಷ್ಮೆಂಟ್ ಕೊಟ್ಟಲ್ಲ ಅಮೇರಿಕ 26 ವರ್ಷದ ಹುಡುಗನಿಗೆ. ಅವನೇನಾದರೂ 4 ದಿವಸ ನಾನು ಹಾವು ಕಚ್ಚಿದ್ರು ಏನಾಗಲ್ಲ ಅಂತ ಮೈಂಡಲ್ಲಿ ತುಂಬಿಕೊಂಡಿದ್ದ ಅಂದರೆ, ಅವನಿಗೆ ತಿಂತಾನೆ ಚುಚ್ಚಿದ್ದು. ಚುಚ್ಚಿದ ತಕ್ಷಣ ಅವ್ನು ಸಾಯ್ತಿರ್ಲಿಲ್ಲ. ಅವನ ಮೈಂಡಲ್ಲಿ ಬರೀ ಅದನ್ನೇ ಹಾಕಿದ್ದ 4 ದಿವಸ. ಅದಕ್ಕೆ ಅವನು ಅದೇ ರಿಯಾಲಿಟಿ ಆಯಿತು. ನಿಮ್ಮ ಮೈಂಡಲ್ಲಿ ನೀವು ಏನಾಗ್ತಿರೋ ಅದೇ 100% ರಿಯಾಲಿಟಿ ಆಗುತ್ತೆ ಮುಂದಕ್ಕೆ. ಅಂದರೆ ಇವತ್ತು ಬೆಳಿಗ್ಗೆ ಏನು ಯೋಚನೆ ಮಾಡ್ತಿರೋ, ತುಂಬ ಡೀಪಾಗಿ ಯೋಚನೆ ಮಾಡಿದ್ರೆ ಅಂದರೆ 100% ಅದೇ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇದು ತುಂಬ ಡೀಪ್ ವಿಷಯ. ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಹೇಳ್ರಿ ಅಂದರೆ ಮುಂದೆ ಬೇಕಾದ್ರೆ ಹೇಳ್ತೀನಿ. ಇನ್ನೊಂದು ವಿಷಯ ಏನಂತಂದರೆ, ಈಗ ಹಳೆ ಟೇಪ್ ರೆಕಾರ್ಡರ್ ಇತ್ತಲ್ಲ, ಅದರಲ್ಲಿ ನಿಮ್ಗೆ ಯಾವ ಹಾಡು ಬೇಕೋ ಆ ಹಾಡು ಹಾಕಿದ್ರೇ ಆ ಕ್ಯಾಸೆಟ್ ಹಾಕಿದ್ರೇ ತಾನೇ ಅದು ಔಟ್ಪುಟ್ ಕೊಡೋದು. ಇದರಲ್ಲಿ ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ನೀವು ಟೇಪ್ ರೆಕಾರ್ಡರ್ ಬಂದು ನಮ್ಮ ಮೈಂಡು, ನಮ್ಮ ಸಬ್ಕಾನ್ಷಿಯಸ್ ಮೈಂಡು. ಕ್ಯಾಸೆಟ್ ಬಂದು ಇನ್ಫಾರ್ಮೇಷನು. ನೀವು ಮೈಂಡಲ್ಲಿ ಯಾವ ಕ್ಯಾಸೆಟ್ ಹಾಕ್ತಿರೋ ಅದೇ ಹೊರಗೆ ಬರೋದು, ಅದೇ ಫ್ಯೂಚರ್ ಆಗೋದು. 100% ಇದು ನಿಜ.
ಎಕ್ಸಾಂಪಲ್ ನೀವು ಜ್ಯೂಸ್ ಕುಡಿಯೋಕೆ ಹೋದರೆ ಆ ಜ್ಯೂಸ್ ಅಂಗಡಿಯವನು ನೀವು ಆರೆಂಜ್ ಜ್ಯೂಸ್ ಕೇಳಿದ್ರೆ ಆ ಮಿಕ್ಸಿ ಜಾರಲ್ಲಿ ಆರೆಂಜ್ ಹಾಕಿದ್ರೇ ತಾನೇ ಆರೆಂಜ್ ಜ್ಯೂಸ್ ಹೊರಗೆ ಬರೋದು. ಇನ್ನು ಬೇರೆದು ಯಾವುದಾದ್ರೂ ಹಾಕಿದ್ರೆ ಅದೇ ಜ್ಯೂಸ್ ಹೊರಗೆ ಬರುತ್ತೆ. ಇನ್ಯಾವುದೋ ಕಹಿಯಾಗಿರೋದು, ಯಾವುದೋ ಕೆಟ್ಟದಾಗಿರೋದು, ಅಂದರೆ ಹಾಗಲಕಾಯಿ ಏನು ಕೆಟ್ಟದಾಗಲ್ಲ. ಎಕ್ಸಾಂಪಲ್ ನಾನು ಹೇಳ್ತಿರೋದು. ಸೊ ನಾನು ವೀಡಿಯೋನ ತುಂಬ ಎಳೆಯೋಕ್ಕೆ ಹೋಗಲ್ಲ. ನಾನೇನು ದೊಡ್ಡ ಈ ಸೈಂಟಿಸ್ಟ್ ಏನಲ್ಲ. ನಾನು ಎಷ್ಟೋ ಡಾಕ್ಯುಮೆಂಟ್ರೀಸು, ಎಷ್ಟೋ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ನೋಡಿದ್ದೀನಿ. ನಾನು 100% ಹೇಳ್ತಿದ್ದೀನಿ. ನಾನು 4-5 ವರ್ಷದಿಂದ ಇದ್ರ ಮೇಲೆ ಸ್ಟಡಿ ಮಾಡಿದ್ದೀನಿ. ಮನುಷ್ಯನ ಬಿಹೇವಿಯರ್ ಹೆಂಗಿರುತ್ತೆ, ನಮ್ಮ ಮೈಂಡ್ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಸೊ ನಾನು ಹೇಳೋದೇನೆಂದರೆ, ಎಲ್ಲರೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಗೆ ಯಾವುದೇ ಕೆಲಸ ಮಾಡಬೇಕಂತ ಇದ್ರೂ 100% ಸಕ್ಸಸ್ ಆಗೇ ಆಗುತ್ತೆ. ಬಟ್ 1% ನೆಗೆಟಿವ್ ಥಿಂಕ್ ಮಾಡಬೇಡ್ರಿ ಅದರಲ್ಲಿ. ಇನ್ನೊಂದು ವಿಷಯ ಏನಂತಂದರೆ, ಯಾವುದೇ ಕೆಲಸ 2 ಸತಿ ಆಗುತ್ತೆ. ಫಸ್ಟ್ ಆಗೋದು ನಿಮ್ಮ ಮೈಂಡಲ್ಲಿ. ಮೈಂಡು ಬಂದುಬಿಟ್ಟು ಲೈಟ್ಗಿಂತ ಸ್ಪೀಡು. ಎಕ್ಸಾಂಪಲ್ ಹೇಳ್ತಿದ್ದೀನಿ, ನೀವು ಬ್ಯಾಂಗ್ಳೂರಿಂದ ಪುಣೆಗೆ ಹೋಗ್ಬೇಕು ಅಂದ್ಕೊಳ್ರಿ. ಪುಣೆನೇ ನಿಮ್ಮ ಡೆಸ್ಟಿನೇಷನು, ಅದೇ ಸಕ್ಸಸ್ಸು. ಫಸ್ಟು ಮೈಂಡಲ್ಲಿ ತಾನೇ ಥಿಂಕ್ ಮಾಡ್ತೀರಾ, ಆಮೇಲೆ ಸ್ಟೇಷನ್ಗೆ ಹೋಗಿ ರಿಸರ್ವೇಷನು ಎಲ್ಲ ಮಾಡ್ತೀರಾ. ಹಾಗೆ ಲೈಫಲ್ಲೂ ವರ್ಕ್ ಆಗೋದು. ನೀವು ಏನಾದರೂ ಪಾಸಿಟಿವ್ ಆಗಿ ಥಿಂಕ್ 100% ಪಾಸಿಟಿವ್ ಆಗಿ ಥಿಂಕ್ ಮಾಡಿರಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದನ್ನೇ ಥಿಂಕ್ ಮಾಡಿರಿ. 100% ನೀವು ಏನು ಅಂದ್ಕೊಂಡಿದ್ದೀರೋ ಅದನ್ನು ಈಗಲೇ ಅಂದ್ಕೊಂಬಿಡ್ರಿ. ಸಕ್ಸಸ್ ಆಗಿಬಿಟ್ಟಿದೆ ಅಂದ್ಕೊಳ್ರಿ, ಜಸ್ಟ್ ಅದ್ರ ಹಿಂದೆ ಫಾಲೋ ಮಾಡಿರಿ. ನೀವು ಹಿಂಗಂತ ಕೆಲಸನೂ ಮಾಡಬೇಕು. ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಎಲ್ಲ ಆಗೋಗ್ಬಿಡುತ್ತೆ ಅಂತ ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡ್ರೆ ಆಗಲ್ಲ. ಏನಂದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿರಿ, ಲೈಫಲ್ಲಿ ಪಾಸಿಟಿವ್ ಆಗಿರ್ತಿ, ಎಲ್ಲ 100% ಸಕ್ಸಸ್ ಆಗುತ್ತೆ. ನನ್ನ ಲೈಫಲ್ಲಂತೂ 95% ನಾನೇನು ಅಂದ್ಕೊಂಡಿದ್ದೀನೋ ಎಲ್ಲ ಆಗಿದೆ. ಪ್ರತಿಯೊಂದು ನಾನು ಅದೇ ಥರ ಪಾಸಿಟಿವ್ ಆಗಿ ಥಿಂಕ್ ಮಾಡಿದೆ. ನಾನು ಏನೇನು ಅಂದ್ಕೊಂಡಿದ್ನೋ ಅದೇ ಥರ ಆಪರ್ಚುನಿಟೀಸು ಕ್ರಿಯೇಟ್ ಆಯಿತು. ಸೊ ಥ್ಯಾಂಕ್ಸ್ ಎಲ್ಲರಿಗೂ. ಬಾಯ್.